ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಶಿಗ್ಗಾವಿ ತಾಲೂಕಿನಲ್ಲಿ ಬಂಕಾಪುರ ಪಟ್ಟಣದ ಬಸ್ ಸ್ಟ್ಯಾಂಡ್ ಸಮೀಪದಲ್ಲಿ ಇರುವ ಕರ್ನಾಟಕ ಸರ್ಕಾರದ ಇಂದಿರಾ ಕ್ಯಾಂಟೀನ್ನಲ್ಲಿ ಗುರುವಾರ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗಿದೆ. ಪುರಸಭೆಯ ಮುಖ್ಯಾಧಿಕಾರಿಗಳು ಆದ ಶಿವಾನಂದ ಅಜ್ಜಣ್ಣ ಅವರ ನೇತೃತ್ವದಲ್ಲಿ ಪುರಸಭೆಯ ಸಿಬ್ಬಂದಿಗಳು ಹಾಗೂ ಕಾರ್ಮಿಕರು ಈ ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿದರು. ಇಂದಿರಾ ಕ್ಯಾಂಟೀನ್ ಸುತ್ತಮುತ್ತಲಿನ ಪ್ರದೇಶವನ್ನು ಶುದ್ಧೀಕರಿಸುವುದರ ಜೊತೆಗೆ ರಸ್ತೆ ಬದಿಯಲ್ಲಿ ಇದ್ದಂತಹ ಅಂಗಡಿಗಳು ಹಾಗೂ ಸಣ್ಣಪುಟ್ಟ ವ್ಯಾಪಾರಿಗಳಿಂದ ಪುರಸಭೆಯ ಇಲಾಖೆ ವತಿಯಿಂದ ತೆರವು ಮಾಡಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ಕ್ಯಾಂಟೀನ್ನ ಪರಿಸರ ಸ್ವಚ್ಛವಾಗಿರುವಂತೆ ಮಾಡಲಾಗಿದೆ. ಸ್ಥಳೀಯರು ಮಾತನಾಡಿ, ಇಂದಿರಾ ಕ್ಯಾಂಟೀನ್ ಬಡವರಿಗೆ ಒಂದು ಭಾಗ್ಯವಾಗಿದ್ದು ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನತೆಗೆ ಅಗ್ಗದ ದರದಲ್ಲಿ ಊಟ ಸೌಲಭ್ಯ ಒದಗಿಸ್ತಾ ಇದೆ ಅಂತ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಬಹಳ ಕಡೆ ನಾವು ನಮ್ಮ ಇಂದಿರಾ ಕ್ಯಾಂಟೀನ್ ಬಗ್ಗೆ ಕೇಳ್ತಿದ್ವಿ. ಹುಬ್ಬಳ್ಳಿ ಧಾರವಾಡ ಆಗಲಿ ಸವಣೂರಾಗಲಿ ಹಿಂಗೆಲ್ಲ ಕೇಳ್ತಿದ್ವಿ ಇಂದಿರಾ ಕ್ಯಾಂಟೀನ್ ಅಂತಿದೆ. ಈ ಬಾರಿ ನಮ್ಮ ಬಂಕಾಪುರ ಒಳಗನ್ನ ಇಂದಿರಾ ಕ್ಯಾಂಟೀನ್ ಸ್ಟಾರ್ಟ್ ಆಗಿದೆ. ಕೆಲವು ಒಂದು 2 ದಿನದಲ್ಲಿ ಈಗ ಓಪನಿಂಗೇ ಇದೆ. ಸೊ ನಾವು ನೋಡ್ತಿದ್ವಿ ಇಲ್ಲಿ ಬಟ್ ಇಂದಿರಾ ಕ್ಯಾಂಟೀನ್ ಅಂದ್ರೆ ಏನಿರ್ತೈತಿ ಏನಿಲ್ಲ ಅಂಥೇಳಿ. ಎಲ್ಲಕ್ಕಿಂತ ಮೇಲೆ ಬಡವರಿಗೆ ಭಾಳಷ್ಟು ಲಾಭ ಇದೆ. ಕಮ್ಮಿ ಬಜೆಟ್ನಲ್ಲಿ ಒಳ್ಳೆ ಫುಡ್ ಸಿಗ್ತಿದೆ. ಇದರ ಸಂಬಂಧ ಇಂದಿರಾ ಕ್ಯಾಂಟೀನ್ ಇದು ಮಾಡಿ ಒಂದು ಬಡವರಿಗೆ ಎಲ್ಲ ಅನುಕೂಲ ಆದಂಗೆ ಮಾಡಿದ್ದೀವಿ. ಸೊ ನಾವು ಹೇಳೋದು ಇಷ್ಟ ಏನಂದರೆ ಇಂದಿರಾ ಕ್ಯಾಂಟೀನ್ ಬೇಗಷ್ಟು ಬೇಗ ಚಾಲೂ ಆಗಿಲ್ಲ ಅಂಥೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇಲ್ಲಿ ಏನೋ ಒಂದು ಭಾಳಷ್ಟು ಸ್ವಲ್ಪ ಅಂಗಡಿ ಯಾವ ಇವು ಅಂಥೇಳಿ ಒಂದು ಒಳ್ಳೆಯ ಇದಿದ್ದಿಲ್ಲ, ಕ್ಲೀನ್ ಇದ್ದಿದ್ದಿಲ್ಲ. ಆದರೆ ಭಾಳಷ್ಟು ನಮ್ಮ ಬೆಳಿಗ್ಗೆ ನಮ್ಮ ಪುರಸಭೆಯಿಂದ ಸದಸ್ಯರು ಎಲ್ಲರೂ ಬಂದು ಎದುರಿಗೆ ನಿಂತು ಕ್ಲೀನ್ ಮಾಡಿಸಿದ್ದಾರೆ. ಸೊ ಇನ್ನೂ ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸಕ್ಕೆ ಕುಂತಿದ್ದಾರೆ. ಸೊ ಭಾಳಷ್ಟು ಆತಂದ್ರೆ ಬಂದ ಒಂದು ದಿನಾಗ ಇದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.